ಹಾಯ್ ಚಾಮ್ಸ್, ಪ್ಯಾರಿಸ್ ಒಲಿಂಪಿಕ್ಸ್ 2024 ಮುಕ್ತಾಯ ಆಗಿದೆ. ಇದು ಪ್ರಾರಂಭ ಆಗಿದ್ದು ಜುಲೈ 26, 2024, ಮುಕ್ತಾಯ ಆಗಿದ್ದು 11 ಆಗಸ್ಟ್ 2024. ನಿನ್ನೆ ಕ್ಲೋಸಿಂಗ್ ಸೆರೆಮನಿ ಸಹ ನಡೀತು. ಇದರಲ್ಲಿ ಮೊದಲನೇ ಸ್ಥಾನ 126 ಮೆಡಲ್ ಪಡ್ಕೊಂಡು USA ಇದೆ, ಎರಡನೇ ಸ್ಥಾನ ಚೀನಾ ಇದೆ, ಮೂರನೇ ಸ್ಥಾನ ಜಪಾನ್ ಇದೆ, ನಾಲ್ಕನೇ ಸ್ಥಾನ ಆಸ್ಟ್ರೇಲಿಯಾ ಇದೆ, ಐದನೇ ಸ್ಥಾನ ಹೋಸ್ಟ್ ಮಾಡಿರುವಂಥ ಕಂಟ್ರಿ ಫ್ರಾನ್ಸ್. ನಮ್ಮ ಭಾರತ 71ನೇ ಸ್ಥಾನದಲ್ಲಿ ಮುಕ್ತಾಯಗೊಂಡಿದೆ. ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ನಮ್ಮ ಭಾರತದ ಸ್ಥಾನ 64 ಆಗಿತ್ತು, ಈಗ 71ಕ್ಕೆ ಇಳಿದಿದೆ. ನಮ್ಮ ಭಾರತ 6 ಪದಕಗಳನ್ನು ಪಡ್ಕೊಂಡಿದೆ. 6 ಪದಕಗಳಲ್ಲಿ 3 ಬಂದುಬಿಟ್ಟು ಶೂಟಿಂಗಲ್ಲಿ ಬಂದಿದ್ದರೆ, ಇನ್ನು 3 ಬೇರೆ ಒಂದು ಗೇಮ್ಸಲ್ಲಿ ಬಂದಿದೆ. ಅವು ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ 3 ಶೂಟಿಂಗ್ ಮೆಡಲ್ಸು, ಇನ್ನು ಒಂದು ರೆಸ್ಲಿಂಗಲ್ಲಿ, ಇನ್ನೊಂದು ಜಾವ್ಲಿನಲ್ಲಿ, ಇನ್ನೊಂದು ಹಾಕಿ ಟೀಮು. ಸೊ ಹಾಗಾಗಿ ಒಟ್ಟು 6 ಪದಕಗಳು ಬಂದಿದೆ. ಅದರಲ್ಲಿ ಒಂದು ಸಿಲ್ವರು, 5 ಕಂಚು, ಒಟ್ಟು 6 ಪದಕಗಳು ಬಂದಿದೆ. ಯಾಕೆ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರೂ ಸಹ ಒಲಿಂಪಿಕ್ಸ್ನಲ್ಲಿ ಮೆಡಲ್ಸ್ನ ತರೋದಕ್ಕೆ ಎಡುತ್ತಾ ಇದೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಯೋಣ. ಆ್ಯಂಡ್ ಇನ್ನೊಂದು ಸಹ, ಹರಿಯಾಣ ರಾಜ್ಯ ಹೆಚ್ಚು ಒಲಿಂಪಿಕ್ಸ್ಗೆ ಯಾಕೆ ಮಹತ್ವವಾಗಿದೆ. ಬಂದಿರೋ ಪದಕಗಳಲ್ಲಿ 3 ಹರಿಯಾಣ ರಾಜ್ಯದಲ್ಲೇ ಇರುವಂಥ ಅಥ್ಲೆಟಿಕ್ಸಿಂದ ಬಂದಿರುವಂಥ ಮೆಡಲ್ಸು. ಹಾಗಾಗಿ ಹರಿಯಾಣ ರಾಜ್ಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಷ್ಟು ಬೇಗ ಒಲಿಂಪಿಕ್ಸ್ನ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಚಾಂಪ್ಸ್.